ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸುಂಡೆಕಾಯಿ ಗೊತ್ತಾ ಎಲ್ರಿಗೂ? ಸುಂಡೆಕಾಯ್ದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಸುಂಡೆಕಾಯಿ ಯಾರ್ಯಾರು ಗೊತ್ತಿಲ್ಲ, ಇದೊಂದು ಗೊತ್ತು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಸುಂಡೆಕಾಯಿ. ಸುಂಡೆಕಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತಿರುತ್ತೆ, ತಿಂದಿರೋರಿಗೆ ಮಾತ್ರ ಗೊತ್ತು. ಇದು ಅಪರೂಪದ ತರಕಾರಿ ಸುಂಡೆಕಾಯಿ. ಇದನ್ನು ತುಂಬ ಜನ ಬಳಸ್ತಾರೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ತಿನ್ನಬೇಕು, ಒಂದ್ಸಲ ಸುಂಡೆಕಾಯಿ ತಿಂದು ನೋಡಿ. ಎಲ್ಲರೂ ಸಿಕ್ಕಿದ್ರೆ ಬಿಡಬೇಡಿ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ತಗೊಂಡು ಅಡುಗೆ ಸಾಂಬಾರು, ಚಟ್ನಿ ಪುಡಿ, ಗೊಜ್ಜು ಎಲ್ಲ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸುಂಡೆಕಾಯಲ್ಲಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಸುಂಡೆಕಾಯಿ ಮತ್ತು ಮೊಳಕೆ ಹುಳ್ಳಿಕಾಳು, ಹಾಗೆಯೇ ಆಲೂಗೆಡ್ಡೆ, ಹಲಸಿನ ಬೀಜ ಎಲ್ಲ ಹಾಕಿ ಸಾರು ಮಾಡೋದು. ಇದನ್ನು ಮೊದಲು ಗೊಂಚಲಿಂದ ಎಲ್ಲ ಬಿಡಿಸ್ಕೊಂಡು ನೈಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದ್ರ ಮೂತಿಲ್ಲ ತಕ್ಕೊಂಡು. ಇದು ಬದನೆಕಾಯಿ ಜಾತಿಗೆ ಸೇರಿರೋ ಅಂಶ. ಇದು ಅದೇ ಥರ ಸ್ವಲ್ಪ ಇರುತ್ತೆ, ಸಣ್ಣದಾಗಿರುತ್ತೆ, ಗೋಲಿ ಥರ. ಅದನ್ನು ಚಚ್ಕೋಬೇಕು, ಒಂದು ಕಲ್ಲಲ್ಲಿ ತಗೊಂಡು ಚೆನ್ನಾಗಿ ಚಚ್ಕೋಬೇಕು. ಆ ಬೀಜ ಎಲ್ಲ ಹಾಕ್ಬಾರ್ದು. ಅದು ಚಚ್ಕೊಂಡು ನಾವು ಚೆನ್ನಾಗಿ ತೊಳ್ಕೊಬೇಕು. ನೆನೆಸಿ ಒಂದು 4 ಸಲ ತೊಳ್ಕೊಬೇಕು. ಚೆನ್ನಾಗಿ ಇಸ್ಕಿ ತೊಳಿಬೇಕು. ಬೀಜ ಎಲ್ಲ ಹೋಗಬೇಕು, ಬೀಜಗಳೆಲ್ಲ ಹೋಗಿ ಸಿಪ್ಪೆ ಆಗಬೇಕದು. ಸಿಪ್ಪೆ ಆಗಿಬಿಟ್ಟು ಅದು ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೊಳ್ಳಿ. ಹಲಸಿನ ಬೀಜನೂ ಅಷ್ಟೇ. ನಾನು ಹಲಸಿನ ಬೀಜ ತುಂಬ ಚೆನ್ನಾಗಿದೆ ಸಾಂಬಾರಿಗೆಲ್ಲ ಹಾಕಿದ್ರೆ. ನಾನು ಹಾಕಿದ್ದೆ ಸಾರಿಗೆ. ಹಾಗೆ ಹಲಸಿನ ಬೀಜನೆಲ್ಲ ಅದನ್ನು ಚಚ್ಬಿಟ್ಟು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆ ಕುಯ್ದು ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು, ಹಾಗೆಯೇ ಶುಂಠಿ, ಹಾಗೆ ಚಕ್ಕೆ, ಲವಂಗ, ಒಂಚೂರು ಏಲಕ್ಕಿ, ಗಸಗಸೆ ಎಲ್ಲ ಹುರಿದ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು. ಹಾಗೆಯೇ ಮೊಳಕೆ ಹುಳ್ಳಿಕಾಳು, ಹಾಗೆ ತೆಂಗಿನಕಾಯಿ, ಇದೆಲ್ಲ ಹಾಕ್ಬೇಕು. ಇದಕ್ಕೆ ಮೊದಲು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೋಬೇಕು. ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ದಮೇಲೆ ಮಿಕ್ಸಿ ಜಾರ್ಗೆ ನಾನು ಒಂದು ಈರುಳ್ಳಿ, ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಅರಿಶಿನ ಪುಡಿ, ಈ ಥರ ಎಲ್ಲ ರುಬ್ಕೋತಾ ಇದ್ದೀನಿ. ಈ ಸೇಮ್ ಮಟನ್ ಸಾರು, ಕೋಳಿ ಸಾರು ಮಾಡ್ತಿರಲ್ಲ, ಅದೇ ಥರನೇ ಮಾಡೋದಿದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನಬೇಕು. ವರ್ಷಕ್ಕೊಂದು 2-3 ಸಲ ಸಿಕ್ಕಿದ್ರೆ ವಾರನೂ ತಿನ್ಬೋದು. ಸೀಸನಲ್ಲಿ ಸಿಗ್ತಾಯಿದ್ರೆ. ನಮಗೆಲ್ಲ ಅಪರೂಪ ಸಿಗೋದು. ನನ್ನ ಮೊನ್ನೆ ಅಮ್ಮನ ಮನೆಗೆ ಊರಿಗೆ ಹೋದಾಗ ಅಮ್ಮನ ಮನೇಲಿ ತಂದಿಟ್ಟಿದ್ರು, ಯಾರೋ ಕೊಟ್ಟಿದ್ರಂತೆ. ಹಂಗಾಗಿ ಅಲ್ಲಿ ತೊಗೊಬಂದಿದ್ದೆ ನಾನು ಸ್ವಲ್ಪ. ಆಗ ಅದೇ ಕುಕ್ಕರ್ಗೆ ನಾನು ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹುರ್ಕೊಂಡೆ. ಅದು ಹುರ್ಕೊಂಡು ತೆಗ್ದಿಟ್ಬಿಟ್ಟು ಅದಕ್ಕೆ ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆ ಕಾದ್ಮೇಲೆ ನಾನು ಖಾರ ರುಬ್ಕೊಂಡಿದ್ನಲ್ಲ, ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು, ಅರಿಶಿನ ಪುಡಿ, ಅದನ್ನು ಖಾರನ ಹಾಕಬೇಕು. ಆ ಖಾರ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಅದನ್ನು ಸುಂಡಿಸ್ಬೇಕು. ಬಾಡಿಸ್ಬೇಕು ಅಂತಾರಲ್ಲ, ಆ ಥರ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸುಂಡಿಸ್ಬೇಕು. ಗಮ್ ಅಂತ ಇರುತ್ತೆ, ಅದೆಲ್ಲ ಸುಂಡಿಸ್ತಾ ಇದ್ದೀನಿ ನಾನು. ಹಾಗೆ ಇನ್ನೊಂದು ಕಡೆ ತೆಂಗಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಒಂದು ಕಡೆ ರುಬ್ಕೋಬೇಕು. ಹಾಗೆ ಇನ್ನೊಂದು 2 ಟೊಮೊಟೊ ಹೆಚ್ಕೊಂಡಿದ್ದೆ ನಾನು. ಒಂದು ಟೊಮೊಟೊನ ಇದಕ್ಕೆ ಅರ್ಶಿನ ಈರುಳ್ಳಿ ಜೊತೆ ಹಾಕಿದ್ದೀನಿ. ಇನ್ನೊಂದು ಟೊಮೊಟೊನ ಖಾರದ ಪುಡಿ ಜೊತೆ ಹಾಕ್ತೀನಿ. ನಾವು ಅದೇ ಥರ ಮಾಡೋದು. ಈಗ ಮೊಳಕೆ ಕಾಳು ಮತ್ತು ಕಡಲೆಕಾಳು ಸ್ವಲ್ಪ ಹಾಕಿದ್ರು. ಹಾಗೆಯೇ ಹುಳ್ಳಿಕಾಳು, ಇದನ್ನು ನಾನು ಅಮ್ಮನ ಮನೆಯಲ್ಲೇ ತೊಗೊಬಂದೆ. ಅವರೇ ನೆನೆ ಹಾಕಿದ್ರು. ಅಮ್ಮನ ಮನೇಲಿ ನಮ್ಮ ತಮ್ಮನ ಹೆಂಡ್ತಿ ನೆನೆ ಹಾಕಿದ್ರು. ಅದನ್ನು ತೊಗೊಬಂದೆ. ಅಲ್ಲೇ ಸ್ವಲ್ಪ ನಾನು ಮೊಳಕೆ ಕಾಳು ಕಟ್ಕೋತಾ ಇರ್ತೀನಿ. ಅಮ್ಮನ ಮನೇಲಿ ಜಾಸ್ತಿ ನೆನೆ ಹಾಕಿದ್ರು ಅಂತ ತೊಗೊಬಂದೆ. ತವ್ರ ಮನೆ ಅಂದರೆ ಹಂಗೆ ಅಲ್ವಾ, ಎಲ್ಲ ತೊಗೊಬರ್ತೀವಿ. ಅಮ್ಮನ ಮನೆ ಅಂದರೆ ಒಂದು ಇದೇ ಜಾಸ್ತಿ ಅಂದರೆ ತೊಗೊಬರ್ತೀವಿ. ಹಾಗೆ ಹುಳ್ಳಿಕಾಳು ಮೊಳಕೆ ಕಟ್ಟಿರೋದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದೆ. ಅದಾದಮೇಲೆ ಇದು ಸುಂಡೆಕಾಯಿ ಹಾಕಿದೆ. ಸುಂಡೆಕಾಯಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ನಲ್ವ, ಅದು ಕುಟ್ಟಾಗ 2 ಭಾಗ ಆಗುತ್ತೆ. ಹೊರಗಡೆ ಬೀಜ ಇರುತ್ತೆ, ಸಣ್ಣ ಸಣ್ಣ ಬೀಜ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 3-4 ಸಲ ತೊಳ್ಕೊಬೇಕು. ತೊಳ್ಕೊಂಡು ಮೊಳಕೆ ಕಾಳು, ಹಾಗೆ ಸುಂಡೆಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆನೂ ಹಾಕ್ಕೊಂಡೆ. ಆಲೂಗಡ್ಡೆನೂ ಫ್ರೈ ಆಗಬೇಕು, ಅದೇನು ಬೆಂದೋಗಲ್ಲ. ಹಾಗೆ ಹಲಸಿನ ಬೀಜನೂ ಹಾಕ್ಕೊಂಡೆ. ಹಲಸಿನ ಬೀಜ ಅಂತೂ ತುಂಬ ಜನ ಯಾರ್ಯಾರು ಇಷ್ಟಪಡ್ತೀರಾ ನೋಡಿ, ಅವ್ರಿಗೆಲ್ಲ ಖುಷಿ ಆಗುತ್ತೆ ಹಲಸಿನ ಬೀಜ ಹಾಕಿದ್ರೆ ಸಾಂಬಾರಿಗೆ. ನಾವು ಅಪರೂಪ ಹಾಕೋದು. ನನ್ನ ಮಗಳಿಗೆ ತುಂಬ ಇಷ್ಟ, ಹಂಗಾಗಿ ಅದನ್ನು ಹಲಸಿನ ಬೀಜ ಹಾಕ್ತಿದ್ವಿ. ಅದನ್ನು ಹಲಸಿನ ಹಣ್ಣಿದ್ದಾಗ ತುಂಬ ಬೀಜ ಸ್ಟಾಕ್ ಮಾಡಿ ಇಟ್ಕೊಂಡು ಎಲ್ಲ ಸಾರುಗಳಿಗೂ ಹಾಕೋಬೋದು, ತರಕಾರಿ ಸಾರಿಗೆಲ್ಲ. ಹಾಗೆ ಹುರ್ಕೊಂಡು ತಿನ್ಬೋದು. ಹಾಗೆ ಇನ್ನೊಂದು ಟೊಮೊಟೊ ಇತ್ತಲ್ಲ, ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಮಟನ್ ಸಾರು ಪುಡಿ, ಹಾಗೆ ಆ ಟೊಮೊಟೊ ರುಬ್ಕೋತಾ ಇದ್ದೀನಿ. ಅಚ್ಕಾದ ಪುಡಿ, ಸಾಂಬಾರು ಪುಡಿ ಹಾಕೋತಿದ್ದೀನಿ. ಮಟನ್ ಸಾರು ಪುಡಿ ಅಂದರೆ 2 ಸ್ಪೂನ್ ಹಾಕ್ಕೊಂಡೆ. ಸಮ ಹಾಕ್ಕೋಬೇಕು. 2 ಸ್ಪೂನ್ ಹಾಕ್ಕೊಂಡೆ. ಹಾಗೆ ಒಂದು ಟೊಮೊಟೊ ಇಷ್ಟನ್ನು ನಾನು ಸಣ್ಣದಾಗಿ ರುಬ್ಕೋತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇದು ಬೇಯ್ತಿರುತ್ತಲ್ಲ ಮಸಾಲೆ, ಚೆನ್ನಾಗಿ ಸುಣ್ದಿರುತ್ತಲ್ಲ, ಸ್ವಲ್ಪ ಉಪ್ಪು ಹಾಕಿದ್ದೆ. ಉಪ್ಪು ಹಿಡೀಲಿ ಅಂದ್ಬಿಟ್ಟು ಉಪ್ಪು ಹಾಕ್ದೆ, 2 ಉಪ್ಪು ಹಾಕ್ದೆ. ಕರೆಕ್ಟಾಗಿ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಕಡಿಮೆ ಆಗಿದ್ದರೆ ಬೇಕಾದ್ರೆ ಆಮೇಲೆ ನಾವು ನೋಡ್ಕೊಂಡು ಹಾಕ್ಕೋಬೋದು. ಈ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಬೇಕು. ಬಾಡಿಸೋದಾದ್ಮೇಲೆ ಈ ಖಾರ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಖಾರ ರುಬ್ಬಿರೋದನ್ನ ಹಾಕ್ಕೋಬೇಕು. ಊರಲ್ಲಿ ಬಿಡ್ತಿತ್ತು ನಮ್ಮೂರಲ್ಲಿ.
ಅಲ್ಲೆಲ್ಲ ಮನೆಗಳೆಲ್ಲ ಹಾಕೊಂಡಿರೋ ಅಂದರೆ ಇಲ್ಲ ಆ ಕಡೆ ಡ್ಯಾಮ್ ಹತ್ರ ಹೋಗೋ ಜಾಗದಲ್ಲೂ ಬೆಳೆದಿರ್ತಿತ್ತು ಸುಂಡೆಕಾಯಿ ಅಂತ. ಅದು ಸುಂಡೆಕಾಯಿ ಸಿಕ್ಕರೆ ಸಾಕು ವಾರಕ್ಕೆ 1 ಸಲ 2 ಸಲ ನಮ್ಮನೇಲಿ ಸಾಂಬಾರು ಮಾಡೇ ಮಾಡ್ತಿದ್ರು ಅಮ್ಮನ ಮನೇಲಿ. ಹಾಗೆ ಇದೇ ಥರ ಇನ್ನೊಂದಿತ್ತು ಸೆಣಬಿನ ಮೊಗ್ಗು ಅಂತ, ಅದನ್ನು ದೊಡ್ಡ ಗಿಡ ಹಾಕೊಂಡಿರೋರು ಮನೆ ಹತ್ರನೇ, ಹಿತ್ತಲಲ್ಲಿ ಗಿಡ ಹಾಕೊಂಡಿರೋ, ಅದನ್ನು ಮೊಗ್ಗಂಗೆ ಯೆಲ್ಲೋ ಕಲರ್ ಇರುತ್ತೆ. ಅದರಲ್ಲಂತೂ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ತೆಂಗಿನಕಾಯಿ, ಚಕ್ಕೆ ಲವಂಗ, ಶುಂಠಿ ಇಷ್ಟು ಹಾಕೊಂಡು ಮತ್ತೆ ಖಾರ ರುಬ್ಕೊತಾ ಇದ್ದೀನಿ. ನಾನು ಖಾರ ಹಾಕಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಟ್ಟೆ. ಅದೆಲ್ಲ ಕುದಿ ಆದಮೇಲೆ ತೆಂಗಿನಕಾಯಿ ಖಾರ ಹಾಕ್ಕೊತಿದ್ದೀನಿ. ತೆಂಗಿನಕಾಯಿ ಖಾರ ಹಾಕೊಂಡು ಹದ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಥರ ಸಾರು ಬೇಕು, ತೆಳ್ಳಗೆ ಬೇಕೋ ಎಷ್ಟು ಬೇಕು ಅಂತ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹದ ಮಾಡಿಕೊಂಡೆ. ಹದ ಮಾಡ್ಕೊಂಡು ನಾನು ಮುಚ್ಚಳ ಹಾಕಬೇಕು, ಕುಕ್ಕರಲ್ಲೇ ಕೂಗಿಸ್ಕೊತಾ ಇದ್ದೀನಿ, ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ. ಮೊಳಕೆ ಕಾಳು ಬೇಯಬೇಕಲ್ವಾ, ಹಂಗಾಗಿ ಮೊಳಕೆ ಕಾಳು, ಸುಂಡೆಕಾಯಿ, ಆಲೂಗೆಡ್ಡೆ, ಅಳಸಂದೆ ಬೀಜ ಎಲ್ಲ ಹಾಕ್ಬಿಟ್ಟು, ಬದನೆಕಾಯಿ ಹಾಕ್ಬೋದು, ನಾನು ಹಾಕಲಿಲ್ಲ ಬೆಂದೋಗ್ಬಿಡುತ್ತೆ ಅಂತ. ಹಂಗಾಗಿ ಕುಕ್ಕರಲ್ಲಿ ಒಂದು 4-5 ವಿಷಲ್ಲೇ ಕೂಗಿಸ್ಕೊಂಡೆ. ಕುಕ್ಕರಲ್ಲಿ ಕೂಗಿಸ್ಕೊಂಡಾದ್ಮೇಲೆ ಅದು ಕೂಗಲಿ ಅಂತ ತಣ್ಣಗಾದ್ಮೇಲೆ ಬಿಟ್ಟೆ. ಅನ್ನಕ್ಕೆ ಇಟ್ಕೊಂಡೆ ಪಕ್ಕದಲ್ಲಿ. ಹಾಗೆ ಮುದ್ದೆನೂ ಮಾಡಿದೆ, ಮುದ್ದೆ ಅನ್ನ ಮಾಡ್ಕೊಂಡೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೋಗಿತ್ತು, ಹಂಗಾಗಿ ಸ್ವಲ್ಪ ಈ ಥರ ಬಂದಿದೆ. ಹಾಗೆ ನಮ್ಮನೇಲಿ ಒಂದೊಂದು ಮುದ್ದೆ ಮಾಡ್ಕೊಂಡ್ವಿ. ಈ ಸಾರು ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಯಾರೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.